ಈಗ ನಮ್ಮ ಗೃಹ ಮಂತ್ರಿಗಳಿದಾರಲ್ಲ, ಯಾರು ಅಮಿತ್ ಶಾ ಅವರು, ಅವ್ರನ್ನೊಂದ್ಸಲಿ ಗಡಿಪಾರು ಮಾಡಿದ್ರು, ಜ್ಞಾಪಕ ಇದೆಯಾ? ಗಡಿಪಾರು ಮಾಡಿದ್ರು ಅವರು, ಎನ್ಕೌಂಟರ್ ಕೇಸಲ್ಲಿ ಗಡಿಪಾರು ಮಾಡಿದ್ರು. ಅವರೇ ದೇಶದ ಗೃಹ ಮಂತ್ರಿ ಆಗಿದ್ದಾರೆ. ಬಿಜೆಪಿ ಮೀಟಿಂಗ್ ಮಾಡಿದಾಗ ನಿಮಗೆಲ್ಲ ಕೂಡ ಕುಡಿಯೋ ನೀರು ಮತ್ತು ಮೇವಿನ ಬಗ್ಗೆ ಹೆಚ್ಚು ಆದ್ಯತೆ ಕೊಟ್ಟು ಅದರ ಬಗ್ಗೆನೇ ಅವತ್ತೆಲ್ಲ ಡಿಸ್ಕಷನ್ಸ್ ಎಲ್ಲ ಮಾಡಿದ್ವಿ. ಅವತ್ತು ಲೋಕಸಭಾ ಸದಸ್ಯರೊಬ್ಬರು ಬಿಟ್ಟರೆ ಪಾರ್ಲಿಮೆಂಟಲ್ಲಿದ್ದರು. ಉಳಿದಿರ್ತಕ್ಕಂಥ ಎಲ್ಲ ಶಾಸಕರು ಕೂಡ ಬಂದಿದ್ದರು. ಮತ್ತು ಇವತ್ತಿನ ಮೆಸೇಜು ನಮ್ಮ ಇಂಡಿಪೆಂಡೆನ್ಸ್ ಡೇ ಭಾಷಣದ್ದು ತಮಗೆಲ್ಲ PDF ಮುಖಾಂತರ ಕಳಿಸ್ತೀನಿ. ಅದರಲ್ಲಿ ರೋಟೀನ್ ಆಗಿರ್ತಕ್ಕಂಥದ್ದು ಪ್ಲಸ್ ನಮ್ಮ 100 ದಿನಗಳ ಕಾರ್ಯಕ್ರಮ ಇದೆಯಲ್ಲ ಮುಖ್ಯಮಂತ್ರಿಗಳದ್ದು, ಅದನ್ನು ಆ್ಯಡ್ ಮಾಡಿದ್ದೀವಿ. ಒಂದು PDF ಮಾಡಿ ತಮಗೆಲ್ಲ ಕೂಡ ಕಳಿಸ್ತೀನಿ. ನೀವೇನ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಈಗ 20 ಎಕರೆ ಜಾಗ ಬೇಕು ಟೊಮೊಟೊ ಇದಕ್ಕೆ ಅಂತ ಕೇಳ್ತಾ ಇದ್ದಾರೆ. 60 ಎಕರೆನ 20 ಎಕರೆ? 60 ಎಕರೆ ಜಾಗ ಇದೆಯಾ? ಅದು ಬೇರೆ ಅದೇ ಬೇರೆ ಸಪ್ರೇಟ್ ಜಾಗ ಇದೆಯಾ? 60 ಎಕರೆ ಬಂದ್ಬಿಟ್ಟು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ 19 ಎಕರೆ ಬಂದು ಫಾರೆಸ್ಟ್. ಆದ್ರೆ ಫಾರೆಸ್ಟ್ ಅಲ್ಲ, ಅದೇನಂದ್ರೆ ಅವಾಗ ಮೊದಲು DC 2015-16ರಲ್ಲಿ DC ಅವರು ಫಾರೆಸ್ಟ್ ಅವ್ರು ಗಿಡ ಕೊಟ್ಟಿದ್ದಾರೆ, ವಿತ್ ಕಂಡೀಷನ್ ಹಾಕಿದ್ದಾರೆ. ಫಾರೆಸ್ಟ್ ಏನಂತ, ನಮ್ಮ ಸರ್ಕಾರಕ್ಕೆ ಯಾವಾಗಾದ್ರೂ ನೆಸಿಟಿ ಬಂದಾಗ ಇದನ್ನ ಹಿಂಪಡೆಯುತ್ತೇವೆ ಅಂತ ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಅದು ಹಿಂಪಡಿತೀವಿ. ಅದು ಷರತ್ತುಗಳು ಕೊಟ್ಟಿದ್ರೆ ತಗೋಬಹುದು. ನಾನು ಜಿಲ್ಲೆ ನೋಡಿ ಮೆಡಿಕಲ್ ಕಾಲೇಜ್ ಹೇಳಿದ್ರಲ್ಲ ಎಲ್ಲ ಹಾಕಿದ್ದೀನಿ ನೋಡಿ. ಅದರಲ್ಲಿ 100 ದಿನಗಳ ಕಾರ್ಯಕ್ರಮದಲ್ಲಿ ಬಹುತೇಕ ಎಲ್ಲ ಬರುತ್ತೆ ನೋಡಿ. ಜಿಲ್ಲೆಗೆ ಸಂಬಂಧಪಟ್ಟಾಗಿ ನೆಕ್ಸ್ಟ್ KDP ಮೀಟಿಂಗ್ ಬರ್ತೀವಲ್ಲ, ಮೊನ್ನೆ ಹೇಳಿದ್ನಲ್ಲ, ಎತ್ತಿನ ಹೊಳೆದು ಹೇಳಿದ್ದೀನಿ. ಸುಮಾರು 2 ಜಿಲ್ಲೆಗಳ ಸುಮಾರು 300ಕ್ಕಿಂತ ಹತ್ತತ್ರ 300 ಕೆರೆಗಳಿಗೆ ನೀರು ತುಂಬಿಸುವಂಥದ್ದು. ಮತ್ತು ಬಹುತೇಕ ಎಲ್ಲ ನಗರಗಳಿಗೂ ಕೂಡ ಕುಡಿಯೋ ನೀರು ಮುಂದಿನ ವರ್ಷದ ಮಧ್ಯಭಾಗದಲ್ಲಿ ನಾವು ಕೊಡ್ತೀವಿ ಅಂತ ಮೊನ್ನೆ ಹೇಳಿದ್ದೀನಿ. ಮತ್ತು ಮೈಸೂರು ಮತ್ತು ಇಲ್ಲಿ ಚನ್ನಪಟ್ಟಣ, ಅಲ್ಲಿ ಈ ಭಾಗದಲ್ಲೆಲ್ಲ ಸ್ವಲ್ಪ ಆನೆಗಳು ಆಚೆ ಬರ್ತಾ ಇರುತ್ತೆ. ಅದು ಏನಾಗುತ್ತೆ, ಒಂದೇ ಕಡೆ ಫಾರೆಸ್ಟ್ ಇಲ್ಲ, ಅಲ್ಲೆಲ್ಲ ಗ್ಯಾಪ್ ಇದೆ, ಮಧ್ಯದಲ್ಲಿದೆ. ಅದು ಕೂಡ ಬ್ಯಾರಿಕೇಡಿಂಗ್ ಎಲ್ಲ ಹಾಕ್ತಾ ಇದ್ದಾರೆ. ಬ್ಯಾರಿಕೇಡಿಂಗ್ ಹಾಕಿ ಅದನ್ನು ಅವಾಯ್ಡ್ ಮಾಡಬೇಕು. ಮತ್ತು ಆನೆಗಳ ಅದನ್ನು ಚರ್ಚೆ ಮಾಡ್ತೀನಿ. ಈಗ ಬೆಂಗಳೂರಲ್ಲಿ ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಾಳೆ ಒಂದು ಮೀಟಿಂಗು, ನಾಳೆ ಅಲ್ಲ ಸೋಮವಾರ ನಮ್ಮ ಅರಣ್ಯ ಭವನದಲ್ಲಿ ಬೆಂಗಳೂರು ಡಿವಿಷನ್ ಮೀಟಿಂಗ್ ಕರೆದಿದ್ದೀನಿ. ನಾನು ಸೋಮವಾರ ಕರಿತೀನಿ ಅಂತ ಹೇಳಿದ್ದೆ. ನಾಳೆ ಆ ಸೋಮವಾರ ನಾನು ಬೆಂಗಳೂರು ಡಿವಿಷನ್ ಮೀಟಿಂಗ್ ಕರೆದುಬಿಟ್ಟು ಆಮೇಲೆ ಇಲ್ಲಿ ನಮ್ಮ KDP ಮೀಟಿಂಗಲ್ಲಿ ಕೆಲವು ಇಶ್ಯೂಗಳೆಲ್ಲ ಹೇಳಿದರು, ಅದರ ಬಗ್ಗೆ ಆಮೇಲೆ ನಾನು ಮಾತಾಡ್ತೀನಿ. ಅಲ್ಲೇ ವಿಧಾನಸಭೆ ಮುಗಿಯೋಕ್ಕೆ ಮುಂಚೆನೇ ಮಾತಾಡ್ತೀನಿ.